ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ಪ್ರಕೃತಿ ಮಾತೆಗೆ, ನನ್ನ ತಂದೆ ತಾಯಿಯರಿಗೆ, ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂಥ ರಂಗನಾಥ್ ಗುರುಜಿಯವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಎಲ್ಲಾ ಧ್ಯಾನ ಮಿತ್ರರಿಗೂ ಹೃತ್ಪೂರ್ವಕ ವಂದನೆಗಳು ಹಾಗೂ ಎಲ್ಲರಿಗೂ ಶುಭೋದಯ. ಕೇಳಿಸ್ತಿದೆಯಲ್ಲ ಮೇಡಮ್? ಈ ದಿನ ಸಮಗ್ರ ಜೀವನ ಶೈಲಿಯಲ್ಲಿ ನಾನು ತೆಗೆದುಕೊಂಡಿರುವಂತಹ ವಿಷಯ ಡಿಪ್ ಡಯಟ್. ಡಿಪ್ ಡಯಟ್ ಇದು ಫುಲ್ ಫಾರ್ಮ್ ಅಂದ್ರೆ ಡಿಸಿಪ್ಲಿನ್ಡ್ ಇಂಟೆಲಿಜೆಂಟ್ ಪೇಷಂಟ್ ಡಯಟ್. ಡಿಸಿಪ್ಲಿನ್ಡ್ ಇಂಟೆಲಿಜೆಂಟ್ ಪೇಷಂಟ್ ಡಯಟ್ ಅಂದ್ರೆ ಇದನ್ನ ಈಗ ನೋಡಿ, ಎಷ್ಟೊಂದು ರೋಗಗಳು ನಮ್ಮ ಒಂದು ಕ್ರಾನಿಕ್ ಡಿಸೀಸಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಒಬೆಸಿಟಿ ಅಂದ್ರೆ ತುಂಬಾ ಒಬೆಸಿಟಿ ಇರ್ಬೋದು. ಅಂತವರಿಗೆಲ್ಲ ಈ ಡಿಪ್ ಡಯಟ್ ಅನ್ನ ಉಪಯೋಗಿಸಿದಾಗ ಅವರಲ್ಲಿ ಸಾಕಷ್ಟು ಪರಿಣಾಮಗಳು ಕಂಡು ಬಂದಾಗ ಇದನ್ನ ಹೊರೆ ಹಚ್ಚಿ, ವೈಜ್ಞಾನಿಕವಾಗಿ ಹೊರೆ ಹಚ್ಚಿ ಇದನ್ನ ನಿರೂಪಿಸಲಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಒಂದು ಇವತ್ತು ತಗೊಂಡಿರುವಂತ ಟಾಪಿಕ್ ನಮ್ಮ ರಂಗನಾಥ್ ಗುರುಜಿಯವರು ಕೆಲ ತಿಂಗಳುಗಳಿಂದ ಮಾಡಿದ್ರು. ಅದನ್ನ ನಾನು ಸಂಗ್ರಹ ಮಾಡಿ ಹಾಗೂ ಕೆಲವೊಂದು ವಿಡಿಯೋ ನೋಡಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈ ಡಿಪ್ ಡಯಟ್ ಅನ್ನ ನಾ ಹೇಳಿದೆ, ಈ ಕ್ರಾನಿಕ್ ಡಿಸೀಸ್ ಅಥವಾ ಎಲ್ಲರೂ ಉಪಯೋಗಿಸ್ಬೋದು, ನಾವು ಎಲ್ಲರೂ ಚೆನ್ನಾಗಿರ್ಬೋದು ಅಂದ್ರೆ ಎಲ್ಲರೂ ತಗೋಬಹುದು. ಅದರಲ್ಲೂ ಬ್ಲಡ್ ಪ್ರೆಷರ್, ಡಯಾಬಿಟಿಸ್, ಒಬೆಸಿಟಿ ಹಾಗೂ ಕ್ರಾನಿಕ್ ಡಿಸೀಸಸ್ ದೀರ್ಘಕಾಲಿಕ ರೋಗಗಳಿಂದ ಬಳಲ್ತಾ ಇರುವಂತವರು ಹೆಚ್ಚಾಗಿ ಉಪಯೋಗಿಸಬಹುದು. ಮತ್ತು ಎಲ್ಲರೂ ಕೂಡ ಸರ್ವಕಾಲಿಕ ಎಲ್ಲರಿಗೂ ಇದು ಉಪಯೋಗ ಆಗುವಂತಹದ್ದು. ಈಗ ನಮಗೆ ರೋಗಗಳು ಯಾಕೆ ಬರ್ತವೆ ಅಂತಂದ್ರೆ, ನಮ್ಮ ದೇಹದಲ್ಲಿ 50% ಅಷ್ಟು ರೋಗಗಳು ಯಾಕೆ ಬರ್ತವೆ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಜೀವಸತ್ವಗಳ ಕೊರತೆ, ನಮ್ಮ ಜೀವಸತ್ವ ಬೇಕಾಗಿರುವಂತ ಶಕ್ತಿ ಇರೋದಿಲ್ಲ. ಅದೆಲ್ಲವೂ ಈ ಡಿಪ್ ಡಯಟ್ ಅಲ್ಲಿ ಸಿಗೋದ್ರಿಂದ ಇದನ್ನ ಹೆಚ್ಚಾಗಿ ಬಳಸಲಾಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಈ ನಮ್ಮ ಗುರುಗಳು ಹೇಳೋ ಪ್ರಕಾರ ಈಗ ಏನ್ ಮಾಡ್ಬೇಕಪ್ಪ, ಅದನ್ನ ಯಾವ ತರ ಬಳಸಬೇಕು ಅಂತಂದ್ರೆ, ಮೊದಲಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು 5 ಗಂಟೆಗೆ ಎದ್ದು ಅಂದ್ರೆ 5 ರಿಂದ 6 ಗಂಟೆವರೆಗೆ 1 ಲೀಟರ್ ನೀರನ್ನ, ಉಗುರು ಬಿಸಿ ನೀರನ್ನ ಗುಟುಕಾಗಿ ಕುಡಿಬೇಕು. ಅದು 1 ತಾಸಿನೊಳಗೆ ಮುಗಿಸ್ಬೇಕು. 6 ಗಂಟೆಗೆ ಇದ್ರೆ 7 ಗಂಟೆ ಒಳಗೆ, 6 ಗಂಟೆ ಸ್ಟಾರ್ಟ್ ಮಾಡಿದ್ರೆ 7 ಗಂಟೆ ಒಳಗೆ ಅದನ್ನ ಒಂದೊಂದು ಲೋಟ ಗುಟುಕಾಗಿ ಕುಡಿದು ಮುಗಿಸ್ಬೇಕು. ಅದು ನಿಂತ್ಕೊಂಡು, ಸ್ಟ್ಯಾಂಡಿಂಗ್ ಇಲ್ಲ ಅಥವಾ ಈಗ ಆತರ ಕುರ್ಚಿಲ್ ಕುತ್ಕೊಂಡು ಕುಡಿಬಾರದು ಅನ್ನೋದನ್ನ ಹೇಳ್ತಾರೆ. ಕೆಳಗಡೆ ಕೂತ್ಕೊಂಡೇ ಕುಡಿಬೇಕು. ಆದ್ರೆ ಎಲ್ಲರಿಗೂ ಅದು ಸಾಧ್ಯ ಆಗುದಿಲ್ಲ. ಆದ್ರೆ ಅದನ್ನ ಕೆಳಗಡೆ ಕೂತ್ಕೊಂಡೇ ಕುಡಿದ್ರೆ ತುಂಬಾ ಅತ್ಯುತ್ತಮ ಪರಿಣಾಮ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾರೆ. ಇದಾದ ನಂತರ 7 ರಿಂದ 8 ಗಂಟೆ ಮುಗೀತು ಅಂತ ಇಟ್ಕೊಳ್ರಿ, ಅಥವಾ 6 ರಿಂದ 7 ಗಂಟೆ ನಾವು ನೀರು ಕುಡಿದು ಆದ ನಂತರ ಈ ಡಿಪ್ ಡಯಟ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಈ ಡಿಪ್ ಡಯಟ್ ಅಲ್ಲಿ ಮುಖ್ಯವಾಗಿ ಎರಡು ತರದ ಆಹಾರವನ್ನು ನಾವು ಬಳಸ್ತೇವೆ. ಒಂದನೇದಾಗಿ ಹಣ್ಣುಗಳು, ಎರಡನೇದಾಗಿ ಹಸಿ ತರಕಾರಿಗಳು. ಹಣ್ಣುಗಳು ಅಂತಂದ್ರೆ ಯಾವ ತರ ನಾವು ಬಳಸ್ಬೇಕು ಅಂದ್ರೆ, ಈಗ ನಾವು 50 kg ಇದ್ರೆ 50 × 10 ಅಂದ್ರೆ 10 ಪಟ್ಟು, 50 × 10 500. 60 kg ಇದ್ರೆ 600 ಗ್ರಾಮ್ ಅಂದ್ರೆ ನಮ್ಮ ವೇಟ್ ಎಷ್ಟಿದೆ, ನಮ್ಮ ತೂಕ, ಅದಕ್ಕಿಂತ 10 ಪಟ್ಟು ಜಾಸ್ತಿ ನಾವು 10 ಪಟ್ಟು ಜಾಸ್ತಿ ತರಕಾರಿ, 10 ಪಟ್ಟು ಜಾಸ್ತಿ ಹಣ್ಣುಗಳು. 50 kg ಇದ್ರೆ 500 ಗ್ರಾಮ್ ಹಣ್ಣು ಮತ್ತೆ 500 ಗ್ರಾಮ್ ತರಕಾರಿ, ಈ ತರನಾಗಿ ಉಪಯೋಗಿಸ್ಬೇಕು. ಇದನ್ನ ಈಗ ಹಣ್ಣುಗಳನ್ನ ಯಾವ ತರ ಬಳಸ್ಬೇಕಪ್ಪ ಅಂತಂದ್ರೆ, ಈ ನಮ್ದು ನೀರು ಕುಡಿದಾಗತ್ತೆ 8 ರಿಂದ 12 ಗಂಟೆ ಒಳಗೆ, ಬೆಳಗ್ಗೆ 8 ರಿಂದ 12 ಗಂಟೆ ಒಳಗೆ, ಒಟ್ಟು 7 ರಿಂದ ಸ್ಟಾರ್ಟ್ ಮಾಡು 12 ಗಂಟೆ ಒಳಗೆ, 8 ಗಂಟೆ ಸ್ಟಾರ್ಟ್ ಮಾಡು 12 ಗಂಟೆ ಒಳಗೆ ನಾವು ಮುಗಿಸ್ಬೇಕಾಗತ್ತೆ. ಯಾವ ತರ ಅಂದ್ರೆ, ಈ ಸೀಸನ್ ಫ್ರೂಟ್ಸ್ ಅಂತ ಅಂತೀವಿ. ಸೀಸನ್ ಈಗ ಏನು ಆಪಲ್ ಇರ್ಬೋದು, ಆಪಲ್ ಸೀಸನ್ ಆಪಲ್ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಬನಾನಾ, ಆಮೇಲೆ ಪಪ್ಪಾಯಿ ಹಣ್ಣು, ಸೀಬೆ ಹಣ್ಣು, ಎಷ್ಟೊಂದು ಫ್ರೂಟ್ಸ್ ಇದೆಯಲ್ಲ, ಅನಾನಸ್ಸು, ಇವೆಲ್ಲವನ್ನು ಕೂಡ 4 ತರದ ಹಣ್ಣುಗಳನ್ನ ತಂದು ಕ್ಲೀನ್ ಆಗಿ ವಾಶ್ ಮಾಡಿ ಅದನ್ನ ಕಟ್ ಮಾಡ್ಬೇಕು. ಅದನ್ನ ಎಷ್ಟು 500 ಗ್ರಾಮ್ ಅಷ್ಟು ನಾವು ಉಪಯೋಗಿಸ್ಬೇಕು. ಹೇಗಪ್ಪ ಅಂತಂದ್ರೆ, 3 ಭಾಗವಾಗಿ ವಿಂಗಡಣೆ ಮಾಡ್ಬೋದು ನಾವು ಅದನ್ನ. 12 ಗಂಟೆ ಒಳಗೆ ಒಂದ್ಸಲ, ಈಗ 8 ಗಂಟೆ 9 ಗಂಟೆಗೆ ನಾವು 200 ಗ್ರಾಮ್ ತಗೊಂಡ್ರೆ, ಮತ್ತೆ 10 ಗಂಟೆಗೆ 10ವರೆಗೆ 11 ಗಂಟೆ ಈ ತರ ನಾವು 3 ಭಾಗವಾಗಿ 500 ಗ್ರಾಮ್ ಹಣ್ಣನ್ನ ತಿಂದು ಮುಗಿಸ್ಬೇಕು. ಅದು 12 ಗಂಟೆ ನಂತರ ಅಲ್ಲಿಗೆ ಮುಗೀತು ನಮ್ದು 3 ವಿಭಾಗವಾಗಿ. ನಾವು 500 ಗ್ರಾಮ್ ಅನ್ನು, ಈಗ ನಾ 60 kg 600 ಗ್ರಾಮ್ ಹಣ್ಣನ್ನ ತಿನ್ಬೇಕು. ಫಸ್ಟ್ ಟೈಮು 300 ತಿನ್ಬಹುದು. ಒಂದು ಬೋಲ್ ಅನ್ನ ನಾವು ಅಳತೆ ಮಾಡ್ಕೋಬೇಕು. 300 ಗ್ರಾಮ್ ಅನ್ನು ತಿನ್ಬಹುದು, ಆಮೇಲೆ 200, ಆಮೇಲೆ 150, ಈ ತರ ಮಾಡಿ ಒಟ್ಟು ಆ 500 ಅಥವಾ ನಾವು ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ 12 ಗಂಟೆ ಒಳಗೆ ತಿಂದು ಮುಗಿಸ್ಬೇಕು. ಅದಾದ ನಂತರ 1 ಅಥವಾ 1.5 ಗಂಟೆ ಅಷ್ಟು ಹಾಗೆ ಸುಮ್ನೆ ರಿಲ್ಯಾಕ್ಸ್ ಆಗ್ಬೇಕು. ಯಾವುದೇ ತರದ ಏನು ತಿನ್ನೋಂಗಿಲ್ಲ. 1 ಗಂಟೆ 1.5 ಗಂಟೆ ತನಕ ಅದು ನಮ್ಮ ದೇಹದಲ್ಲಿ ಪಚನ ಆಗ್ಬೇಕಲ್ವಾ. ಹಾಗಾಗಿ
1 ರಿಂದ 1.5 ಗಂಟೆ ಬಿಟ್ಟ ನಂತರ, ಅಂದ್ರೆ 1.5 ತಾಸಿನ ನಂತರ ಮಧ್ಯಾಹ್ನದ ಊಟವನ್ನ ನಾವು ಮಾಡ್ಬೇಕು. ಮಧ್ಯಾಹ್ನ ಊಟಕ್ಕಿಂತ ಮೊದಲು ಈಗ ಏನು ತರಕಾರಿಗಳು ಹೇಳಿದ್ವಲ್ಲ, ಇದು ಕೂಡ ಬೇಕಾದಷ್ಟು ತರಕಾರಿಗಳಿವೆ ಅಲ್ಲ, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ಬೀಟ್ರೂಟು, ಹೀಗೆ ಟೊಮೆಟೊ ಹಣ್ಣು ಇಷ್ಟೊಂದಿದೆ ಅಲ್ವಾ. ಅದರ ಜೊತೆಗೆ ಹಸಿ ಸೊಪ್ಪುಗಳು, ಹಸಿರು ಸೊಪ್ಪುಗಳು, ಹಸಿರು ತರಕಾರಿಗಳು, ಜೊತೆಗೆ ನಟ್ಸ್ ಮತ್ತೆ ಕಾಳುಗಳು, ಇವೆಲ್ಲವನ್ನು ಕೂಡ ನಾವು ಸೇವನೆ ಮಾಡಬಹುದು. ಹೇಗಪ್ಪ ಅಂತಂದ್ರೆ, ಮೊದಲು ಊಟಕ್ಕಿಂತ ಮೊದಲು ಗ್ರೀನ್ ಪ್ಲೇಟ್ ಅಂತೀವಲ್ಲ, ಈಗ ನಾವು ಸಿದ್ದರ ಬೆಟ್ಟಕ್ಕೆ ಹೋದಾಗೆಲ್ಲ ಪ್ರತಿ 2-3 ದಿನ ಸಿದ್ದರ ಬೆಟ್ಟಕ್ಕೆ ಹೋದಾಗ ಗ್ರೀನ್ ಪ್ಲೇಟ್, ನಾವು ಎಲ್ಲಿ ಹೋದ್ರಿ ಒಂದು ಜಾನ ಯಜ್ಞದಲ್ಲಿ ಗ್ರೀನ್ ಪ್ಲೇಟ್ ಕೊಡ್ತಾರಲ್ಲ, ಅದನ್ನ ತರಕಾರಿಗಳನ್ನ ಮೊದಲು ಸೇವನೆ ಮಾಡುದು. ಅದಾದ ನಂತರ ನಮಗೆ ಏನು ಬೇಕು, ಯಾವ ನಾವು ಫುಡ್ ಇಷ್ಟಪಡ್ತೀವಿ, ರೈಸ್ ಸಾಂಬಾರ್ ಇರ್ಬೋದು, ಚಪಾತಿ ಇರ್ಬೋದು, ರೊಟ್ಟಿ ಪಲ್ಯ ಇರ್ಬೋದು, ಅಥವಾ ಸಲಾಡ್ ಇರ್ಬೋದು, ಹೀಗೆ ಯಾವ್ದು ಇಷ್ಟಪಡ್ತೀವಿ ಆ ಫುಡ್ ಅನ್ನು ನಾವು ಸೇವನೆ ಮಾಡ್ಬೋದು ಅಂತ ಹೇಳ್ತಾರೆ. ಅದರ ಜೊತೆಗೆ ಈ ಹಸಿ ತರಕಾರಿಗಳನ್ನು, ಸಲಾಡ್ ಅನ್ನು ಎಲ್ಲ ತಿಂದ ನಂತರ ಊಟ ಮುಗೀತು ನಮ್ದು, 2 ಗಂಟೆ ಬೇಕಾದಷ್ಟು, ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ, ಇಷ್ಟೇ ಊಟ ಮಾಡ್ಬೇಕು ಅಂತ. ಆತರ ಊಟ ಮಾಡಿದ ನಂತರ ಸಂಜೆ 7 ಗಂಟೆ ಒಳಗೆ ಈ ತರಕಾರಿಗಳನ್ನ ತಿಂದು ಮುಗಿಸ್ಬೇಕು. ಅದು ವಿಧಾನ ಸ್ವಲ್ಪ ಆಗಿ 7 ಗಂಟೆ ಒಳಗೆ ಮುಗಿಸ್ಬೇಕು. ಅದರ ಮಧ್ಯದಲ್ಲಿ ಇನ್ನೂ ಬೇಕು, ನಮ್ಗೆ ಇನ್ನೂ ಏನಾದ್ರು ಬೇಕು ಅಂತಂದ್ರೆ ಮಜ್ಜಿಗೆ ಕುಡಿಬಹುದು, ಅಥವಾ ಯಾವ್ದಾದ್ರು ಜ್ಯೂಸ್ ಕುಡಿಬಹುದು, ಅಥವಾ ಏನದು ಟೆಂಡರ್ ಕೋಕೋನಟ್ ಇರ್ಬೋದು, ಈ ತರ ಜ್ಯೂಸ್ ಅನ್ನು ಕೂಡ ಕುಡಿಬಹುದು. ಇದೆಲ್ಲವನ್ನು ಕುಡಿಯೋದ್ರಿಂದ ಈಗ ನಾವು ಹೆಚ್ಚಿಗೆ ನೀರು ಕುಡಿಯೋದಿಲ್ಲ. ಕೆಲವರು ನೀರು ಬೆಳಗ್ಗೆ ನಾವು 1 ಲೀಟರ್ ನೀರು, ಕೆಲವರು ನೀರು ಕುಡಿಲಿಕ್ಕೆ ಏನೋ ಉಬ್ಬಳಿಕೆ ಬಂದಂಗಾಗತ್ತೆ, ಹಾಗೆ ಹೀಗೆ ಅಂತಾರಲ್ಲ. ಆ ತರ ಇರೋರಿಗೆ ನಾವು ತಗೊಳ್ಳುವಂತ ತರಕಾರಿಗಳು ಅಥವಾ ನಾವು ಸೇವನೆ ಮಾಡಿರುವಂತ ಹಣ್ಣುಗಳು, ಇದರಲ್ಲಿ ಇರುವಂತ ನೀರಿನ ಅಂಶಗಳು ನಮ್ಮ ದೇಹಕ್ಕೆ ಹೋಗಿ ಎಲ್ಲ ತರದ ಪೋಷಕಾಂಶಗಳು ನಮ್ಗೆ ಸಿಗತ್ತೆ. ಹಾಗಾಗಿ ನಾವು ಸೊಪ್ಪು, ಕಾಳುಗಳು, ನಟ್ಸು, ಮತ್ತೆ ಈ ಹಸಿರು ಸೊಪ್ಪುಗಳು, ತರಕಾರಿಗಳು ಎಲ್ಲವನ್ನೂ ಸೇರಿಸಿ ಸಲಾಡ್ ತರ ಮಾಡ್ಬೋದು. ತೀರಾ ಅದು ಒಂದೇ ಸೇರೇ ಇಲ್ಲ ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಲಿಂಬು ರಸ, ನಾನು ಹಾಗೆ ಮಾಡುದು, ಅದನ್ನ ಹಾಕೊಂಡು ಸ್ವಲ್ಪನಾಗಿ ಸೇವನೆ ಮಾಡ್ಬಿಟ್ಟು 7 ಗಂಟೆ ಒಳಗೆ ನಮ್ಮ ಫುಡ್ ಮುಗಿಬೇಕು. 7ರಿಂದ, ತೀರಾ ನಿಮ್ಗೆ ಹಾಗೆ ಇಲ್ಲ ಅಂದ್ರೆ 1/2 ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು. ಸಂಜೆ ಊಟ ಮಾಡಿದ್ರು ಪರವಾಗಿಲ್ಲ, ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸಂಜೆ ಒಂದ್ ಸ್ವಲ್ಪ ಲೈಟ್ ಆಗಿ ಊಟ ಮಾಡಿದ್ರು ಪರವಾಗಿಲ್ಲ, ಆದ್ರೆ 7 ಗಂಟೆ ಒಳಗೆ ಆ ದಿನದ ಫುಡ್ ಮುಗಿಬೇಕು. ಈ ತರ ನಲ್ಲಿಗೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತ ಈಗ ಏನು ನಮ್ಮ ಕೊರತೆ ಇದೆ ಅಂದ್ವಲ್ಲ, ನಮಗೆ ರೋಗಗಳು ಬರಲಿಕ್ಕೆ ಈ ತರ ಆ ಕೊರತೆಗಳೆಲ್ಲವನ್ನು ನೀಗಿಸಿ ಈ ಡಿಪ್ ಡಯಟ್ ನಮ್ಮ ದೇಹಕ್ಕೆ ಬೇಕಾಗುವಂತ ಎಲ್ಲಾ ಒಂದು ಅವಶ್ಯಕತೆ ಇರುವಂತ ಎಲ್ಲಾ ಪ್ರೋಟೀನ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್, ಫ್ಯಾಟ್ ಎಲ್ಲವೂ ಕೂಡ ಸಿಗತ್ತೆ. ನಾವು ಆರೋಗ್ಯವಂತ ಆಗಿರ್ಲಿಕ್ಕೆ ತುಂಬಾ ಅನುಕೂಲ ಆಗತ್ತೆ. ಇನ್ನು ಇಲ್ಲಿ ನಾವು ನೆನ್ಪು ಮಾಡ್ಕೊಳ್ಳುವಂತ ಒಂದು ಸಂಗತಿ ಅಂದ್ರೆ, ಈ ಡಿಪ್ ಡಯಟ್ ಉಪಯೋಗಿಸುವಾಗ ಯಾವುದೇ ತರದ ಯಾವಾಗ್ಲೂ ಅಷ್ಟೇ ನಮ್ಮ ಧ್ಯಾನದಲ್ಲಂತೂ ಹೇಳ್ತೀವಿ, ನಾನ್ ವೆಜ್ ಅಥವಾ ಡೈರಿ ಪ್ರಾಡಕ್ಟ್ಸ್ ಇರುವುದು, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಅದು ಯಾವುದೇ ತರದನ್ನು ಉಪಯೋಗ ಮಾಡಬಾರದು. ಅದರಿಂದ ತುಂಬಾ ಪ್ರಯೋಜಕ ಅದು. ಅಥವಾ ಅದರಿಂದ ಯಾವುದೇ ತರ ನಾವು ತಗೊಂಡ್ರು ಕೂಡ, ನಾವು ಡಿಪ್ ಡಯಟ್ ಮಾಡಿದ್ರು ಅಥವಾ ನಾವು ಧ್ಯಾನ ಮಾಡಿದ್ರು ಏನು ಮಾಡಿದ್ರು ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ಈ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅಥವಾ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಏನಿರುತ್ತಪ್ಪ, ಬಿಸ್ಕತ್ ಇರ್ಬೋದು, ಅಥವಾ ಏನು ಎಷ್ಟೊಂದು ಇದಿರುತ್ತಲ್ಲ, ಈಗ ಏನು ಮಿಲ್ಕ್ ಡೈರಿ ಬಿಸ್ಕತ್ ಅಂತ ತರ್ತಾರೆ, ಅಥವಾ ಪೇಡೆ ಅಂತ ತರ್ತಾರೆ, ಅದ್ರೆಲ್ಲ ಏನಿರುತ್ತೆ ಅಂದ್ರೆ ಡಯಾಕ್ಸಿನ್ ಅನ್ನುವಂತ ಒಂದು ಕೆಮಿಕಲ್, ಅಂದ್ರೆ ವಿಷ ಪದಾರ್ಥ ಇರುತ್ತೆ. ಅದ್ರ ತಗೋದ್ರಿಂದ ಆ ವಿಷ ಪದಾರ್ಥ ನಮ್ಮ ದೇಹದೊಳಗೆ ಹೋಗಿ ನಾವು ತೆಗೆದಿರೋ ಇಷ್ಟು ಅಂಶಗಳು ಎಲ್ಲ ವ್ಯರ್ಥ ಆಗತ್ತೆ. ಹಾಗಾಗಿ ಅದು ಯಾವುದನ್ನು ಕೂಡ ನಾವು ಟಚ್ ಮಾಡಿದೆ ಅದೆಲ್ಲದನ್ನು ಅವಾಯ್ಡ್ ಮಾಡಿ ಈ ತರ ಒಂದು ಹಣ್ಣುಗಳು, ತರಕಾರಿಗಳು ತಗೊಂಡು, ಜೊತೆಗೆ ಇನ್ನು ಹೇಳಿದ್ವಲ್ಲ ಮಜ್ಜಿಗೆ ಅಥವಾ ಜ್ಯೂಸು ಇವೆಲ್ಲವನ್ನು ಕೂಡ ಕುಡಿಬಹುದು. ಇದೆಲ್ಲದನ್ನು ತಗೊಳ್ಳೋದ್ರಿಂದ ನಮ್ಮಲ್ಲಿ ಇರುವಂತ ಒಂದು ರೋಗ ನಿವಾರಣಾ ಇಮ್ಯುನಿಟಿ ಪವರ್ ಬರುತ್ತೆ ನಮ್ಗೆ. ಹಾಗೆ ರೋಗ ನಿರೋಧಕ ಶಕ್ತಿ ಉಂಟಾಗುತ್ತೆ. ಜೊತೆಗೆ ನಮ್ಮಲ್ಲಿ ಇರುವಂತ ಈ ಎಲ್ಲಾ ಒಂದು ವಿಷ ಜಂತುಗಳು ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಯಾಕಂದ್ರೆ ಮುಂಚಿನ ದಿನ 7 ಗಂಟೆಗೆ ಊಟ ಮಾಡಿದ ನಂತರ, ಈಗ ನಾವು ಇವತ್ತು 7 ಗಂಟೆಗೆ ಊಟ ಮಾಡಿದ್ರೆ ನಾಳೆ ಬೆಳಿಗ್ಗೆ 7 ಗಂಟೆವರೆಗೆ ಏನು ತಗೋಬಾರದು. ಆ ಟೈಮಲ್ಲಿ ಏನಾಗುತ್ತೆ, ದೇಹದಲ್ಲಿ ಡಿಟಾಕ್ಸಿಫಿಕೇಶನ್ ಆಗ್ತಾ ಇರುತ್ತೆ. ಜೊತೆಗೆ ರಾತ್ರಿ ನಾವು ಬೇಗ ಮಲಗಿ ಬೇಗ ಎಳೋದ್ರಿಂದ, ಬೆಳಗ್ಗೆ 9-10 ಗಂಟೆ ಒಳಗೆ ಮಲಗಿ ಬೆಳಗ್ಗೆ ಬೇಗ ಏಳೋದ್ರಿಂದ ರಾತ್ರಿ ಮೆಲೋಟೋನಿನ್ ಅನ್ನುವಂತ ಒಂದು ಇದು ರಾಸಾಯನಿಕ ಕ್ರಿಯೆ ಉತ್ಪನ್ನ ಆಗುತ್ತೆ, ಮೆಲೋಟೋನಿನ್ ಉತ್ಪನ್ನ ಆಗುತ್ತೆ. ಅದರಿಂದ ನಮಗೆ ಬೇಕಾದಷ್ಟು ನಮ್ಮ ದೇಹಕ್ಕೆ ಉಪಯೋಗ ಆಗುವಂತ ಪ್ರಯೋಜನ ಆಗುತ್ತೆ. ಹಾಗಾಗಿ ನಮ್ಮ ಗುರುಗಳು ಹೇಳ್ದಂಗೆ ಹೇಳ್ತಾ ಇರ್ತಾರೆ, ಧ್ಯಾನ ಒಂದೇ ಆಗಿಲ್ಲ ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಘದ ಜೊತೆಗೆ
ಇವೆಲ್ಲವನ್ನು ಅಳವಡಿಸ್ಕೊಳ್ಬೇಕು. ಈಗ ನಮ್ಮ ಒಂದು ವೇದಿಕೆಯಲ್ಲಿ ಬೆಳಗ್ಗೆಯಿಂದ ಪ್ರಾಣಾಯಾಮ, ಧ್ಯಾನ, ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಸಜ್ಜನ ಸಾಂಗತ್ಯ, ಇಷ್ಟು ಜೊತೆಗೆ ನಮ್ಮ ಗುರುಗಳು ಎಷ್ಟೊಂದು ನಮ್ಗೆ ಉಪಯೋಗ ಆಗುವಂತ, ಆರೋಗ್ಯ ಜೀವನ ನಡೆಸಲಿಕ್ಕೆ ಉಪಯೋಗ ಆಗುವಂತ ಸಮಗ್ರ ಜೀವನ ಶೈಲಿ ಇರುವುದು ಎಷ್ಟೊಂದು ನಮ್ಗೆ ಥೆರಪೀಸ್ನ ಹೇಳ್ತಾರೆ. ಅದರಲ್ಲಿ ಶಿವಂಭು ಇರಬಹುದು, ಹಾಗೆ ಮುದ್ರಾ ಚಿಕಿತ್ಸೆ, ಮನೆಮದ್ದು, ಅಗ್ನಿಹೋತ್ರ, ಸ್ವರಯೋಗ, ಈ ಕ್ವಾಂಟಮ್ ಹೀಲಿಂಗು, ಇನ್ನೂ ತರತರನಾದ ವಿಷಯಗಳನ್ನ ಹೇಳ್ತಾ ಇರ್ತಾರಲ್ಲ, ಅದೆಲ್ಲವನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಮಾಸ್ಟರ್. ಎಲ್ಲವಾಗಿ ನಮ್ಗೆ ಎಷ್ಟಾಯ್ತು ಅಷ್ಟು ನಾವು ಅಳವಡಿಸ್ಕೊಳ್ಬೇಕು. ಗುರುಗಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಿಮ್ಗೆ ಯಾವ್ದು ಸಾಧ್ಯ ಆಯ್ತು, ಧ್ಯಾನ ಜೊತೆಗೆ ಇದನ್ನ ಮಾಡಿ, ಧ್ಯಾನ ಒಂದೇ ನಮ್ಗೆ ಕಡಿಮೆ ಆಗಿಲ್ವಾ, ಈ ತರ ಒಂದು ಆಹಾರ ಪದ್ಧತಿಯಲ್ಲಿ ಅಥವಾ ನಮ್ಮ ಒಂದು ಜೀವನ ಶೈಲಿಯಲ್ಲಿ ನಮ್ಮ ಒಂದು ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಈ ಎಲ್ಲವನ್ನು ನಾವು ಸುಧಾರಣೆ ಮಾಡ್ಕೋಬಹುದು ಅನ್ನೋ ಮಾತನ್ನ ಗುರುಗಳು ಹೇಳ್ತಾರೆ. ಹಾಗಾಗಿ ನಾನು ಇಲ್ಲಿ ಅಳವಡಿಸ್ಕೊಂಡಿದ್ದೇನಂದ್ರೆ ಡಿಪ್ ಡಯಟ್ ನಾನು ಮಾಡ್ತಾ ಇದ್ದೀನಿ. ಕೆಲವು ಸುಮಾರು ಒಂದು ಮಂತ್ ಆಗಿರ್ಬೋದು. ಮೊದಲು ಸ್ವಲ್ಪ ನೈಟ್ ಊಟ ಮಾಡ್ತಿದ್ದಿಲ್ಲ, ಆದ್ರೆ ಈಗ ಸಹಜವಾಗಿ ಬೆಳಗ್ಗೆ ಸ್ವಲ್ಪ ಲೈಟ್ ಆಗಿ ಟಿಫನ್ ತಗೊಂಡು ಈ ತರ ತರಕಾರಿಗಳು, ಹಣ್ಣು ಕಡಿಮೆ ತಿನ್ನೋದು, ಆದ್ರೆ ತರಕಾರಿಗಳು, ಹಸಿರು ಸೊಪ್ಪು, ಜ್ಯೂಸು, ಈಗ ಪುದೀನ ಸೊಪ್ಪಿರುತ್ತೆ, ಮೆಂತ್ಯ ಕೊತ್ತಂಬರಿ ಸೊಪ್ಪಿರುತ್ತೆ, ಅದ್ರದ್ದೆಲ್ಲ ಜ್ಯೂಸ್ ಮಾಡಿ ಕುಡಿಯೋದಿರ್ಬೋದು, ಮಜ್ಜಿಗೆ, ಈ ತರ ಮಾಡ್ಕೊಂಡು ನಾನು ಅದು ಮಾಡೋದ್ರಿಂದ ಎಷ್ಟು ನಮ್ಗೆ ಸರ್ ಹೇಳಿದಂಗೆ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಜೊತೆಗೆ ಇಡೀ ದಿನ ಆಕ್ಟಿವ್ ಆಗ್ಲಿಕ್ಕೆ ಒಂಥರ ಏನೋ ಖುಷಿ ಆಗಿದ್ದೀನಿ, ಮನಸ್ಸೆಲ್ಲ ಹಗುರ ಆಗಿದೆ ಅನ್ನುವಂತ ಮನೋಭಾವನೆ ನಮ್ಗೆ ಬರುತ್ತೆ. ಹಾಗಾಗಿ ಮಾಸ್ಟರ್, ಈ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಜೊತೆಗೆ ಈ ಒಂದು ಡಿಪ್ ಡಯಟ್ ಇರ್ಬೋದು, ಅಥವಾ ನಮ್ಗೆ ಗುರುಗಳು ಏನ್ ಹೇಳ್ತಾರ ಅದೆಲ್ಲವನ್ನೂ ನಾವು ಅಳವಡಿಸ್ಕೊಂಡು ನಮ್ಮ ಜೀವನವನ್ನ ಆರೋಗ್ಯವಂತವಾಗಿ ಮಾಡ್ಕೊಳ್ಳೋಣ ಅನ್ನೋ ಮಾತನ್ನ ಹೇಳ್ತಾ ನನ್ನ ಒಂದು ವಿಷಯವನ್ನ ಇಲ್ಲಿಗೆ ಮುಗಿಸ್ತೇನೆ. ಇನ್ನೂ ಹೆಚ್ಚು ಯಾರಾದ್ರೂ ವಿಷಯವನ್ನ ತಿಳಿದಿದ್ರೆ, ಇನ್ನೂ ಹೆಚ್ಚಿಗೆ ತಿಳಿದಿದ್ರೆ ಯಾರಾದ್ರೂ ಹೇಳ್ಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿವರೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಶ್ವಿನಿ ಮೇಡಮ್, ರಂಗನಾಥ್ ಗುರುಜಿಯವರಿಗೂ, ಅಶ್ವಿನಿ ಮೇಡಮ್ಗೂ, ನಂದಾ ಮೇಡಮ್ಗೂ, ಹಾಗೂ ಉಮಾ ಮೇಡಮ್ಗೂ, ಹೇಮಾ ಮೇಡಮ್ಗೂ, ಎಲ್ಲರಿಗೂ ಹಾಗೂ ಕೇಳಿದಂತ ಎಲ್ಲ ಧ್ಯಾನ ಮಿತ್ರರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.